ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಬಂಕ್ ಮುನಿಯಪ್ಪ, ಉಪಾಧ್ಯಕ್ಷರಾಗಿ ಡಿಎನ್ ರಾಮಚಂದ್ರ ಆಯ್ಕೆ. ಕನ್ನಡ ಮೈತ್ರಿ ನ್ಯೂಸ್ ಸುದ್ದಿ. ಶಿಡ್ಲಘಟ್ಟ ಪಿಎಲ್ಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇಂದು ನೆರವೇರಿತು. ಚುನಾವಣೆಯಲ್ಲಿ ಬಂಕ್ ಮುನಿಯಪ್ಪ ಅವರನ್ನು ನೂತನ ಅಧ್ಯಕ್ಷರಾಗಿ ಮತ್ತು ಡಿಎನ್ ರಾಮಚಂದ್ರ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದರು. ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ಬಳಿಕ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಬೆಂಬಲಿಗರು ಸಿಹಿ ಹಂಚಿ ಅಭಿನಂದಿಸಿದರು. ಜೈಬೇರಿ ಬಾರಿಸಿದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಶಾಸಕರಾದ ಬಿಎನ್ ರವಿಕುಮಾರ್ ಶುಭಾಶಯ ತಿಳಿಸಿದರು. ಪಿಎಲ್ಡಿ ಬ್ಯಾಂಕ್ನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗೆ 5 ವರ್ಷಗಳ ಅವಧಿ ಇರಲಿದೆ. ಈ ಬ್ಯಾಂಕ್ ತಾಲೂಕಿನ ರೈತರಿಗೆ 9 ಕೋಟಿ ರೂಪಾಯಿವರೆಗೆ ಸಾಲ ನೀಡುವ ಸೌಲಭ್ಯ ಒದಗಿಸುತ್ತಿದೆ. ಈ ಕುರಿತು ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಅನುಭವವಿರುವ ಹಿರಿಯರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ರೈತರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಾದ ಮಹತ್ವದ ನಿರ್ಧಾರ ಎಂದು ಹೇಳಿದರು. ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು. ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹಿರಿಯರು ಆದಂಥ ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರು ನಮ್ಮ ತುರ್ತಗಳಿ ಕ್ಷೇತ್ರದ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ನಮ್ಮ ರಾಮಚಂದ್ರನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೂ ಹಾಗೂ ಮತದಾರರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಏನು ಹಿಂದೆ 5 ವರ್ಷ ಪಿಎಲ್ಡಿ ಬ್ಯಾಂಕ್ ಅಧಿಕಾರಾವಧಿಯಲ್ಲಿ ಸುಮಾರು ನಮ್ಮ ತಾಲೂಕಿನ ರೈತರಿಗೆ 9 ಕೋಟಿ ತನಕ ಇವತ್ತು ಆ ಬ್ಯಾಂಕಿನಿಂದ ರೈತರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತು ಅದರ ಒಂದು ಗಮನದಲ್ಲಿ ಇಟ್ಕೊಂಡು ಇವತ್ತು ಸ್ವಲ್ಪ ಅನುಭವ ಇರ್ತಕ್ಕಂಥ ನಮ್ಮ ಹಿರಿಯರನ್ನ ಇವತ್ತು ಮೊದಲನೇ ಅವಧಿಗೆ ಅಧ್ಯಕ್ಷರಾಗಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಭಾಳಷ್ಟು ಸಂಕಷ್ಟದಲ್ಲಿರೋದು ನಮ್ಮ ಮುಂದೆ ಕಂಡು ಇವತ್ತು ಏನು ನಮ್ಮ SLD ಬ್ಯಾಂಕ್ ಮುಖಾಂತರ SLD ಬ್ಯಾಂಕ್ ಮುಖಾಂತರ ಒಂದು ಹೆಚ್ಚಿನ ಅನುದಾನವನ್ನು ನಮ್ಮ ಪಿಎಲ್ಡಿ ಬ್ಯಾಂಕ್ ತಂದು ಇವತ್ತು ಈ ಭಾಗದ ನಮ್ಮ ತಾಲೂಕಿನ ಎಲ್ಲ ರೈತರಿಗೂ ಸೂಕ್ತವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಆ ಬ್ಯಾಂಕ್ ಮುಖಾಂತರ ಸಾಲ ಕೊಟ್ಟಾಗ ರೈತರ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪಕ್ಷದ ಮುಖಂಡರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಬೇಕು. ಅದೇ ರೀತಿ ಬ್ಯಾಂಕನ್ನು ಇರ್ತಕ್ಕಂಥ 9 ಜನ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಹೆಚ್ಚಿನ ತಗೊಂಡು ಹೋಗುವಂಥ ಜವಾಬ್ದಾರಿ ಮೇಲೆ ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಾತನಾಡಿ, ನಮ್ಮ ನೆಚ್ಚಿನ ಶಾಸಕ ಬಿಎನ್ ರವಿಕುಮಾರ್ ಅವರ ಆಶಯದಂತೆ ರೈತರಿಗೆ 0% ಬಡ್ಡಿ ಸಾಲ ಒದಗಿಸುವ ಗುರಿಯೊಂದಿಗೆ ನಾನು ಶ್ರಮಿಸುವೆ. ನನ್ನನ್ನು ವಿಶ್ವಾಸದೊಂದಿಗೆ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಎಂದು ಭರವಸೆ ನೀಡಿದರು. ನಮ್ಮ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ಹಿರಿಯರು ಪಿಎಲ್ಡಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ನನ್ನ ಒಮ್ಮತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಉಪಾಧ್ಯಕ್ಷರಾಗಿ ರಾಮಚಂದ್ರವನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಇವತ್ತು ನಮ್ಮ ಕ್ಷೇತ್ರದ ಶಾಸಕರ ಒಂದು ಕನಸು ಸರ್ಕಾರಿ ಕ್ಷೇತ್ರ ಉಳಿಸಬೇಕು. ಈ ಕ್ಷೇತ್ರದ ಜನಕ್ಕೆ ರೈತರಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಆ ರೈತರ ಒಂದು ಕಷ್ಟನ ನಾವು ಮಾಡಬೇಕು ಅಂತ ಸಂಜಯಪ್ಪ ಇದೆ. ಆ ಒಂದು ಕೋರಿಕೆ ಇವತ್ತು ಅವರಿಗೆ ನೆರವೇರಿದೆ. ಅದು ಸಹ ಅವರು ಹೇಳೋದು ಇಷ್ಟೇ, ನಮ್ಮ ಕ್ಷೇತ್ರದಲ್ಲಿ ರೈತ ಬಾಂಧವರಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಏನು ಸರ್ಕಾರದಿಂದ ಏನು 3% 0% ಕೊಡ್ತಾರೆ ಅದನ್ನು ಸರ್ಕಾರಕ್ಕೆ ಹೇಳಿಕೊಂಡು ರೈತರಿಗೆ ಕೊಡಬೇಕು ಅಂತ ಅವರ ಆಸೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಡಳಿತ ಮಂಡಳಿಯವರು ಸೇರಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ಒಮ್ಮತವಾಗಿ ಆಯ್ಕೆ ಮಾಡಿದ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಈ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ TAPMS ಹೊಂದಿದೆ. ಹಿರಿಯರಾದಂಥ
ವೆಂಕಟರಾಯಪ್ಪನವರು ಯು ಮುನಿಯಪ್ಪನವರು ಎಲ್ಲ ಅಧ್ಯಕ್ಷರಾಗಿ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಆಯ್ಕೆಲ್ಲ ಆ ಒಂದು TAPMSನ ಇವತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ತೆರಿಬೇಕು ಅಂತ ಎಲ್ಲರ ಒಂದು ಅನಿಸಿಕೆ. ನಮ್ಮ ಶಾಸಕರು ಏನೇ ಮಾಡ TAPMSನ ಉಳಿಸಬೇಕು ಅಂತ ಅವರ ಒಂದು ಮನಸ್ಥಿತಿಯನ್ನು ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಮನವೊಲಿಸಿ ಅದನ್ನು ಸಹ ಮುಂದಿನ ದಿನಗಳಲ್ಲಿ. ಈ ಸಂದರ್ಭದಲ್ಲಿ JDS ಬೆಂಬಲಿಗರು ಹಾಗೂ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ವರದಿ ಗೋರಮಾಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಯಾವ ಬಂತು